ಎಲ್ಲ ನನ್ನ ಸ್ನೇಹಿತ ಮಿತ್ರರಿಗೂ ನಮಸ್ಕಾರಗಳು. ಲೋಕಸಭಾ ಚುನಾವಣೆ ಮುನ್ನವೇ ಸರ್ಕಾರಿ ನೌಕರಿಗೆ ಮತ್ತೊಂದು ವೇತನ ಆಯೋಗ ಜಾರಿಗೆ. ನಿರೀಕ್ಷೆಯ ಮುಂಚೆಯೇ ನೌಕರಿಗೆ ಸಿಗಲಿದೊಂದು ಭರ್ಜರಿ ಗಿಫ್ಟು. ಏನು ಸ್ನೇಹಿತರೆ, 2024ರಂದು 7ನೇ ವೇತನ ಆಯೋಗ ಕೂಡ ಕೇಂದ್ರ ಸರ್ಕಾರಿ ನೌಕರಿ ಜಾರಿಯಾಗಿದೆ. ಆದರೂ ಕೂಡ ಈಗ 2024ರ ಒಂದು ಲೋಕಸಭಾ ಚುನಾವಣೆ ಮುಂಚೆಗೆ ಕೂಡ 8ನೇ ವೇತನ ಆಯೋಗವನ್ನು ಜಾರಿಗೆ ತರುವುದಕ್ಕೋಸ್ಕರ ಸರ್ಕಾರ ಸಜ್ಜಾಗಿದೆ. ಸರ್ಕಾರಿ ನೌಕರರು ಮತ್ತೊಂದು ವೇತನ ಆಯೋಗ ನಿರೀಕ್ಷೆಯ ಮುನ್ನವೇ ನೌಕರಿಗೆ ಸಿಗಲಿದ್ದು ಭರ್ಜರಿ ಗಿಫ್ಟ್. ಹೌದು, ಲೋಕಸಭಾ ಚುನಾವಣೆಯ ಮುನ್ನವೇ ಕೇಂದ್ರ ಸರ್ಕಾರವು ತನ್ನ ನೌಕರಿಗೆ 8ನೇ ವೇತನ ಆಯೋಗವನ್ನು ಜಾರಿ ಮಾಡಲಿದೆ. ಒಂದು ವಿಚಾರ ಕುರಿತಂತೆ ಅಧಿಕೃತವಾದ ಮಾತುಗಳು ಕೂಡ ಸದ್ಯ ಕೇಂದ್ರ ಸರ್ಕಾರಿ ನೌಕರ ವಲಯದಲ್ಲಿ ಕೇಳಿ ಬರುತ್ತಿದೆ. ಲೋಕಸಭೆ ಚುನಾವಣೆ ವೇಳೆಗೆ ವೇತನ ಆಯೋಗಕ್ಕೆ ಸಿದ್ಧತೆ ನಡೆಯುತ್ತಿದೆ. ಈ ಬಗ್ಗೆ ಕೇಂದ್ರ ಗಮನ ಹರಿಸಿದೆ ಎನ್ನುತ್ತವೆ ಸರ್ಕಾರಿ ಮೂಲಗಳು. ಕೇಂದ್ರ ಸರ್ಕಾರಿ ನೌಕರರು ಹೊಸ ವೇತನ ಆಯೋಗದ ಜಾರಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. 8ನೇ ವೇತನ ಆಯೋಗದ ಅನುಷ್ಠಾನ ನಂತರ ನೌಕರರು ಭಾರಿ ಪ್ರಯೋಜನವನ್ನು ಕೂಡ ಇಲ್ಲಿ ಪಡೆದಿದ್ದಾರೆ. 8ನೇ ವೇತನ ಆಯೋಗ ಜಾರಿಯಾದರೆ ಕೇಂದ್ರ ಸರ್ಕಾರಿ ನೌಕರಿಗೆ ವೇತನದಲ್ಲಿ ಭಾರಿ ಪ್ರಮಾಣದಲ್ಲಿ ಒಂದು ಏರಿಕೆ ಕೂಡ ಆಗಬಹುದು. ವೇತನ ಆಯೋಗದ ಯಾವುದೇ ಫಲಕವನ್ನು ಸ್ಥಾಪಿಸುವ ಅಗತ್ಯವಿಲ್ಲದೆ ಘೋಷಿಸಲು ಅವಕಾಶವಿದೆ. ಬದಲಾಗಿ ವೇತನ ಆಯೋಗದಲ್ಲಿಯೇ ವೇತನ ಪರಿಷ್ಕರಣೆಯ ಹೊಸ ಸೂತ್ರದ ಪ್ರಕಾರ ವೇತನ ನೀಡಲು ಸರ್ಕಾರ ಮುಂದಾಗಿದೆ. ವಾಸ್ತವವಾಗಿ ಡಿಎ 50% ಮೀರಿದರೆ ಹೊಸ ವೇತನ ಆಯೋಗವನ್ನು ಜಾರಿಗೆ ತರಬೇಕಾಗುತ್ತದೆ. ಈ ಒಂದು ಕಾನೂನಿನ ಪ್ರಕಾರ ಅಥವಾ ಒಂದು ಲೆಕ್ಕದ ಪ್ರಕಾರ ಡಿಎ ಒಂದು 50% ಮೀರಿದರೆ, ಜಾಸ್ತಿ ಆದರೆ ಒಂದು ವೇತನ ಆಯೋಗನ ಜಾರಿಗೆ ತರಬೇಕೆಂಬುದನ್ನು ಕೂಡ ಇಲ್ಲಿ ಇದೆ. ಪ್ರಸ್ತುತ ಡಿಎ 40%ರಷ್ಟಿದೆ. ಜನವರಿಯಲ್ಲಿ 4% ಹೆಚ್ಚಾದರೆ ಅದು 50ಕ್ಕೆ ತಲುಪಲಿದೆ. ಈ ಮೊತ್ತವನ್ನು ಮೂಲ ವೇತನಕ್ಕೆ ಸೇರಿಸಬೇಕು ಮತ್ತು ಡಿಎಯನ್ನು ಶೂನ್ಯದಿಂದ ಲೆಕ್ಕ ಹಾಕಬೇಕಾಗುತ್ತದೆ. 8ನೇ ವೇತನ ಆಯೋಗವನ್ನು 2024ರಲ್ಲಿ ಸ್ಥಾಪಿಸಿದರೆ 1.5 ವರ್ಷದ ಒಳಗೆ ಅದು ಜಾರಿಗೆ ಬರಲಿದೆ. ಈಗ ಡಿಎ ಜನವರಿಯಲ್ಲಿ ನಾವು ಹೆಚ್ಚಳ ಸರ್ಕಾರ ಮಾಡಿದರೆ ಅದು 50ಕ್ಕೆ ಏರಿಕೆ ಆಗುತ್ತದೆ. ಅದರಂತೆ ಕೂಡ ಇದರ ಒಳಗಡೆ ಒಂದು ವೇತನ ಆಯೋಗವನ್ನು ಜಾರಿಗೆ ಬರಲಿದೆ ಎಂಬುದನ್ನು ಒಂದು ತಜ್ಞರ ಅಭಿಪ್ರಾಯವಾಗಿದೆ ಸ್ನೇಹಿತರೆ.